ಇಲ್ಲೇನಾಗ್ತಾ ಇದೆ, ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮುಚ್ಚಿಟ್ಟಿತ್ತ ಮಹೇಶ್ ತಿಮರೋಡಿ ಗ್ಯಾಂಗ್ ಅಂತ ಕರಿತಿರೋ, ಗಿರೀಶ್ ಮಟ್ಟಣ್ಣನವರು ಗ್ಯಾಂಗ್ ಅಂತ ಕರಿತಿರೋ, ಅಥವಾ ಚಿನ್ನಯ್ಯನ ಗ್ಯಾಂಗ್ ಅಂತ ಕರಿತಿರೋ, ಏನೋ ಒಂದು ಹೆಸರು. ಕೆಲವರು ಬುರುಡೆ ಇಟ್ಕೊಂಡು ಓಡಾಡ್ತಾ ಇದ್ರು, ಬುರುಡೆ ಗ್ಯಾಂಗ್ ಅಂತ ಕೆಲವರು ಕರೀತಾರೆ. ಇರಲಿ, ಈ ಒಂದು ವಿಚಾರದಲ್ಲಿ ಈಗ ಆಗ್ತಿರ್ತಕ್ಕಂಥ ಬೆಳವಣಿಗೆ ಎಷ್ಟೊಂದು ಜನ ಎಷ್ಟೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ ಇವಾಗ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ ತಲೆ ಮರೆಸ್ಕೊಂಡಿದ್ದಾರೆ ಸದ್ಯಕ್ಕೆ. ಕಾರಣ ಎಷ್ಟೊಂದು ಪ್ರಕರಣಗಳಿದೆ, ಒಂದು 32 ಕೇಸ್ ಇದೆ. ಇಂಥವರು ಗಡೀಪಾರಿಗೆ ಅರ್ಹರು ಅಂತೇಳಿ ರಾಯಚೂರಿನ ಮಾನ್ವಿಗೆ 1 ವರ್ಷಕ್ಕೆ ಗಡೀಪಾರು ಮಾಡಿರೋದು ಆ ಬೆಳ್ತಂಗಡಿ ಭಾಗದ AC ಸ್ಟೆಲ್ಲಾ ವರ್ಗೀಸ್. ತಿಮರೋಡಿ ಕ್ವಶನ್ ಇರಬಹುದು, ಅಲ್ಲರಿ ಇದೇ ಥರ ನನ್ನಷ್ಟೇ ಪ್ರಕರಣ ಹಾಕ್ಸ್ಕೊಂಡಿರ್ತಕ್ಕಂಥ ಇನ್ನೂ 36 ಜನ ಇದ್ದಾರೆ, ಅದರಲ್ಲಿ ನಾನೇ ನಂಬರ್ 1 ಕಾಣಿಸೋದ ನಿಮಗೆ ಅಂತ ತಿಮರೋಡಿ ಮೇ ಆಸ್ ದಟ್ ಕ್ವಶನ್ ಇನ್ ದ ನಿಯರ್ ಫ್ಯೂಚರ್. ಇರಲಿ, ನಮ್ಮ ಪ್ರಶ್ನೆ ಏನಿಲ್ಲಿ. ಇನ್ನೊಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 15 ವಿಡಿಯೋಗಳಿದೀಗ. ಒಂದು ಕಡೆ ಚಿನ್ನಯ್ಯ ತಿಮರೋಡಿ ಕೂತ್ಕೊಂಡು ಮಾತಾಡ್ತಿರೋದು, ಕಂತುಗಳಲ್ಲಿ ಈ ವಿಡಿಯೋಗಳು ಬರೋಕ್ಕೆ ಶುರುವಾಗಿದೆ. ವಾಟ್ಸ್ ದ ಇಂಟೆನ್ಷನ್? ಈಗ ಏನೇ ಹೇಳುವುದಿದ್ರೂ ನಾವು ಕೋರ್ಟಲ್ಲಿ ಹೇಳಬೇಕು. ನೀವು ಒಪ್ಪಿತ ಸತ್ಯ ಅಂತ ನೀವು ಭಾವಿಸಿರುವ ಸತ್ಯ, ನೀವು ನಂಬಿಕೊಂಡಿರ್ತಕ್ಕಂಥ ಸತ್ಯ, ನಿಮ್ಮ ಕಣ್ಣಾರೆ ನೀವು ಕಂಡಿದ್ರಿ ಅಂತ ಎಂದುಕೊಂಡಿರ್ತಕ್ಕಂಥ ಸತ್ಯ, ಅಥವಾ ನಿಮಗೆ ಯಾರೋ ಬಂದು ಹೇಳಿದಂಥ ನೀವು ಸತ್ಯ ಅಂತ ಅಂದ್ಕೊಂಡಿರ್ತಕ್ಕಂಥ ಸತ್ಯ, ಈ ವಿಚಾರ ಏನೇ ಇದ್ದರೂ ನಾವೆಲ್ಲರೂ ಒಪ್ಪಿರ್ತಕ್ಕಂಥ ವ್ಯವಸ್ಥೆ ಯಾವುದು? ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕ್ಷಿ ಕೊಟ್ಟು ಪ್ರೂವ್ ಮಾಡಿ ನಾವು ಯಾರು ಈ ಥರ ತಪ್ಪು ಮಾಡಿದೆ ಅಂತ ನಾವು ಭಾವಿಸ್ತಿರ್ತೀವೋ, ಅವ್ರ ವಿರುದ್ಧ ಆರೋಪ ಮಾಡ್ತಾ ಇರ್ತೀವೋ, ಅವ್ರನ್ನ ಒಳಗಡೆ ಕಳಿಸ್ಬೇಕು. ಇದಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ದಾರಿ. ಅಲ್ಲೆಲ್ಲೋ ಕ್ಲಿಕ್ ಆಗಲಿಲ್ಲ, ಇಲ್ಲೆಲ್ಲೋ ಸಿಗಲಿಲ್ಲ, ಇಲ್ಲೆಲ್ಲೋ ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಬಂದಾಗ, ಈ ವಿಡಿಯೋಗಳು ಹಂತವಾಗಿ ಬರ್ತಾ ಹೋದಾಗ ಈ ವಿಡಿಯೋ ಕೊಡ್ತಿರ್ತಕ್ಕಂಥ ಸಂದೇಶ ಏನು? ಸೇಮ್ ಈ ತಿಮರೋಡಿ, ಚಿನ್ನಯ್ಯ ಅಥವಾ ಗಿರೀಶ್ ಮಟ್ಟಣ್ಣ, ಇನ್ಯಾರ್ಯಾರು ಇದ್ದಾರಲ್ಲ, ವಿಠಲಗೌಡ, ಇವರೆಲ್ಲ ಯಾರ್ಯಾರು ಇದ್ದಾರಲ್ಲ, ಏನೇನು ಮಾತಾಡ್ತಾ ಇದ್ದಾರೋ ಅದೇ ಆ ವಿಡಿಯೋಗಳಲ್ಲಿ ಬರ್ತಾ ಇದೆ. ಅಲ್ಲಿ ಹೂತಿದ್ರು, ಇಲ್ಲಿ ಹೂತಿದ್ರು ಬರ್ತಿದೆ. ನಾವು ಅಲ್ಲಗಳಿತಾ ಇದ್ದೀವಾ? ನೋ, ನಾವು ಯಾರೂ ಅಲ್ಲ. ಅದನ್ನು ಒಪ್ಕೊಳ್ಳೋಕ್ಕೂ ನಾವು ಯಾರೂ ಅಲ್ಲ, ಅಲ್ಲಗಳಿಯೋಕ್ಕೂ ನಾವು ಯಾರೂ ಅಲ್ಲ. ಇದು ನಮ್ಮೆಲ್ಲರೂ ನಾವು ಒಪ್ಕೊಂಡಿರೋದು ಯಾವ ವ್ಯವಸ್ಥೆ? ನ್ಯಾಯಾಂಗ ವ್ಯವಸ್ಥೆಯನ್ನು. ಅಲ್ಲಿ ನಾವು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನೋಡಿದ್ರೆ ಯಾವಾಗ ಈಗ ಮಟ್ಟಣ್ಣ ಒಂದು ದಿಕ್ಕಲ್ಲಿ, ಜಯಂತ್ ಒಂದು ದಿಕ್ಕಲ್ಲಿ, ತಿಮರೋಡಿ ಒಂದು ದಿಕ್ಕಲ್ಲಿ, ಚಿನ್ನಯ್ಯ ಒಂದು ದಿಕ್ಕಲ್ಲಿ, ಇವೆಲ್ಲರೂ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಡಿಯೋಗಳಂತೂ ಆಚೆ ಬರ್ತಾ, ಇದರ ಮಧ್ಯದಲ್ಲಿ ಇವರಿಗೆ ಹಣ ಕೊಡ್ತಾ ಇದ್ದದ್ದು ಯಾರ್ಯಾರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಚಿನ್ನಯ್ಯನ ಅಕೌಂಟಿಗೆ 3.5 ಲಕ್ಷ ಹಣ ಇಲ್ಲಿಂದ ಬಂತು. 7 ತಲೆಬುರುಡೆಗಳು ಎಲ್ಲಿಂದ ಬಂದವು? ಅದರ ಹಿಂದೆ ಒಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲರಿ ಆ ಬಂಗ್ಲಾಗುಡ್ಡ ಮುಖ್ಯ ರಸ್ತೆಯಿಂದ ತುಂಬ ದೂರದಲ್ಲೇನಿಲ್ಲ ಅದು. ಅರ್ಥಾತ್ ಆ 7 ಬುರುಡೆಗಳು ಎಲ್ಲಿ ಸಿಕ್ಕಿದ್ವೋ, ಆ ಸಿಕ್ಕಿದಂಥ ಜಾಗದಲ್ಲಿ ಒಬ್ಬ ಮನುಷ್ಯ ಅಕಸ್ಮಾತಾಗಿ ಆತ್ಮಹತ್ಯೆ ಆದರೂ ಮಾಡ್ಕೊಂಡಿರಲಿ, ಕೊಲೆ ಆದರೂ ಆಗಿರಲಿ, ಅಲ್ಲಿ ಹಾಗೆ ಸತ್ತೋಗಿರಲಿ, ಅಲ್ಲಿ ಏನೇ ಸತ್ತೋಗಿದ್ರೂ ಆ ವಾಸನೆಗೆ ರೋಡಲ್ಲಿ ಬರ್ತಕ್ಕಂಥ ಜನ ಓಡಾಡೋಕ್ಕಾಗಲ್ಲ, ಅಷ್ಟು ವಾಸನೆ ಬಂದುಬಿಡುತ್ತೆ. ಈ ಒಂದು ಪ್ರಶ್ನೆ ನಡುವೆ ಹೂತಿದ್ರಾ, ಅಲ್ಲಿ ಯಾರಾದರೂ ಬಂದು ಒಂದು ಬಾಡಿಯನ್ನು ಹೂತಿದ್ರಾ ಅಂತ ಬಂದರೆ ಹೂತಿರಲಿಲ್ಲ. ಮೇಲ್ಗಡೆನೇ ಅಲ್ಲಿ ಮೂಳೆಗಳು ಸಿಕ್ಕಿದ್ವು. ಒಂದು ID ಕಾರ್ಡು ಸಿಕ್ತು, ವಾಕಿಂಗ್ ಸ್ಟಿಕ್ಕು ಕೂಡ ಸಿಕ್ತು. ಅಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡ್ರಾ, ಅಲ್ಲಿ ಬಂದು ಸತ್ತು ಹೋದ್ರಾ, ಇನ್ನೆಲ್ಲೋ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ತಂದು ಇಲ್ಲಿ ಹಾಕಿದ್ದಾರಾ, ಅದ್ರ ಬಗ್ಗೆ ತನಿಖೆ ನಡೀಲಿ. ಹಾಗಾಗಿ ಈ ಕೇಸ್ ಯಾವ ಕಡೆ ಹೋಗ್ತಾ ಇದೆ ಇದೀಗ? ಸುಪ್ರೀಂ ಕೋರ್ಟ್ ಆದೇಶ, ಇಲ್ಲಿ ಬರಬೇಡ್ರಪ್ಪ ನೀವು, ಇಲ್ಲಿ ಯಾಕೆ ಬಂದಿದ್ದೀರಿ? ಅಲ್ಲಿ ಹೇಳ್ತಾರೆ ಒಂದು ಆದೇಶದಲ್ಲಿ, ಸುಪ್ರೀಂ ಕೋರ್ಟ್ ಆದೇಶ, ಇದೇ ಟೀಮು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಅವ್ರು ಅಪ್ರೋಚ್ ಮಾಡಬಾರ್ದಾಗಿತ್ತಾ? ಮಾಡಬಹುದು, ಅವ್ರಿಗೆಲ್ಲ ರೈಟ್ಸೂ ಇದೆ. ಅವರೇನೋ ಒಂದು ನಂಬ್ಕೊಂಬಿಟ್ಟಿದ್ದಾರಪ್ಪ ಸತ್ಯ, ಇಲ್ಲಿಂಥ ಒಂದು ದೊಡ್ಡವ್ರ ಕಡೆಯಿಂದ ಇಂಥದ್ದೇನೋ ನಡೀತಾ ಇದೆ, ಇಲ್ಲಿ ನಂಬ್ಕೊಂಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತಪ್ರಾಕಿ ಹಾಕುತ್ತೆ ಇವ್ರಿಗೆ. ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ಇವ್ರಿಗೆ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಥರ ನಮಗೆ ಕಾಣಿಸ್ತಾ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಇದು ಕಾಸಿನ ಆಸಕ್ತಿ ಅರ್ಜಿ ಅಂತ ಅನ್ನಿಸ್ತಾ ಇದೆ ನಮಗೆ, ಖಾಸಗಿ ಆಸಕ್ತಿ ಅರ್ಜಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಪಬ್ಲಿಕ್ ಅಲ್ಲ, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅನ್ನಿಸ್ತಾ ಇದೆ ನಮಗೆ. ಇದು ಪ್ರಚಾರದ ಆಸಕ್ತಿ ಅರ್ಜಿ ಅಂತ ಅನ್ನಿಸ್ತಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿಬಿಡ್ತಾರೆ. ಅದಾದ ಮೇಲೆ ಎಲ್ರಿಗೂ ಇರೋ ದಾರಿ ಏನು? ಸುಪ್ರೀಂ ಕೋರ್ಟಲ್ಲಿ ಆ ಥರದ್ದೇನೋ ಡೈರೆಕ್ಟ್ ಅರ್ಜಿ ಹೋಗ್ಬಿಟ್ಟಿದ್ದೀವಿ, ಇದಾಗಾದರೆ ನೀವು ಬೇಸಿಕ್ಕಿಂದ ಬನ್ನಿರಿ ಅಂತ ಕರೆದಾಗ ಒಂದು ಸ್ಥಳೀಯ ಪೊಲೀಸ್ ಠಾಣೆ ಸಂಪರ್ಕ ಮಾಡಬೇಕು. ನನ್ನ ಮಾಹಿತಿ, ನನಗಿರೋ ನಾಲೆಡ್ಜ್ ಪ್ರಕಾರ ಇಲ್ಲವೇ, ಅಲ್ಲಿ ಯಾಕೋ ಒಪ್ತಾ ಇಲ್ಲ ಅಂದಾಗ SP ಕಾಂಟ್ಯಾಕ್ಟ್ ಮಾಡಬೇಕು ನಾವು. ಅಲ್ಲೂ ಆಗಿಲ್ವಾ, ಅಲ್ಲಿನ ಸ್ಥಳೀಯ ನ್ಯಾಯಾಲಯದಲ್ಲಿ ಬಂದು ಪ್ರೈವೇಟ್ ಕಂಪ್ಲೇಂಟ್ ನಾವು ಹಾಕಬೇಕು. ಇದು ಯಾವುದು ನಡೆದಿದೆ ಇಲ್ಲಿ, ಯಾವುದು ನಡೀತಾ ಇಲ್ಲ? ಹಠ ಇದೆಯಾ, ಜಿದ್ದಿದೆಯಾ, ಸತ್ಯ ಆಚೆ ತರಬೇಕು ಅನ್ನೋ ಒಂದು ಛಲ ಇದೆಯಾ, ಪಬ್ಲಿಸಿಟಿ ಸ್ಟಂಟ್ ಇದೆಯಾ ಇದರಲ್ಲಿ?
ಇಡೀ ವ್ಯವಸ್ಥೆಯನ್ನು ಅಣಕಿಸುವಂತಾಗ್ತಾ ಇದೆಯಾ ಅಥವಾ ವ್ಯವಸ್ಥೆ ವಿರುದ್ಧವಾಗಿ ಇವರು ದೊಡ್ಡ ಹೋರಾಟಗಾರರು ಅಂತ ಕನ್ಸಿಡರ್ ಮಾಡಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ ಅವರೇ ನಿಮಗೆ ಒಂದು ಡಿಬೇಟ್. ನಮಸ್ಕಾರ ಸರ್. ಕೇಶವ್ ಅವರಿದ್ದಾರೆ, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಕೇಶವ್ ಅವರೇ ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಲೋಕೇಶ್ವರ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಇಲ್ಲಿ ದಿಲೀಪ್ ಅವ್ರು ಕೇಳಿಬಿಡ್ತೀನಿ. ದಿಲೀಪ್ ಅವರೇ, ಈಗ ಇಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂಥೇಳಿ ಸುಪ್ರೀಂ ಕೋರ್ಟ್ ಲರ್ನ್ಡ್ ಕೌನ್ಸಿಲ್ ನೇತೃತ್ವದ ಈ ತಂಡಕ್ಕೆ ಅಥವಾ ಅವರಿಗೆ ಗೈಡ್ ಮಾಡಿದಂತಹ ಅಥವಾ ವಕಾಲತ್ತು ವಹಿಸಿದಂತಹ ಸೀನಿಯರ್ ವಕೀಲರ ತಂಡಕ್ಕೆ ಈ ಥರ ಹೇಳುತ್ತೆ, ಇದನಿಗೇನು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಕಾಣಿಸ್ತಾ ಇಲ್ಲ, ಇದು ಹೋಗೋದಿರಿ ನೀವು ಬೇಸಿಕ್ಸಿಂದ ಬನ್ನಿ ಅಂತ. ಯಾರು PL ಹಾಕಿರೋದು ಅಂತ ಹೇಳ್ಬಿಟ್ಟು ಹಾಂ, ಈ ಚಿನ್ನೆಯನ್ ಟೀಮ್ ಕಡೆಯವರು. ಕರೆಕ್ಟ್. ಓಕೆ, ಅವ್ರಿಗೆ ಅದು ಹೇಳಿರೋದು. ನಮಗೆ ಇದು ಆ ಥರ ಅನಿಸ್ತಿಲ್ಲ, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಡಗಿದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ, ಪೈಸಾ ಇದರಲ್ಲಿ ಹಣದ ಆಸಕ್ತಿ ಇದೆ ಅಂತ ಕಾಣಿಸ್ತಿದೆ ನಮಗೆ, ಅಥವಾ ಪಬ್ಲಿಸಿಟಿ ಪ್ರಚಾರಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಅನ್ನಿಸ್ತಾ ಇದೆ ನಮಗೆ. ಪಬ್ಲಿಸಿಟಿ ಹೇಳಿದ್ದಾರೆ, ಪೈಸಾ ಹೇಳಿದ್ದಾರೆ, ಮತ್ತು ಖಾಸಗಿ ಆಸಕ್ತಿ ಇದರಲ್ಲಿ ಯಾವುದು ಪಬ್ಲಿಕ್ ಆಸಕ್ತಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಇದು ಒಂದು ಮೇ ಸುಮಾರಿಗೆ ಆಗಿರ್ತಕ್ಕಂಥ ಘಟನೆ, ಇದು ಮೇ 5 ಸುಮಾರಿಗೆ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಇವಾಗ ನೋಡಿ, ಈ ರಾಜ್ಯ ಸರ್ಕಾರದ್ದು ಏನು ಫಸ್ಟ್ ದೂರು ಬಂತು, ಒಬ್ಬ ವ್ಯಕ್ತಿ ಚಿನ್ನಯ್ಯ ಅಂತ ಬಂದ, ಅವನು ಒಂದು ಹೇಳಿಕೆ ಕೊಟ್ಟ, ನಾನು ಇಷ್ಟು ಬೂಡೆನ ಇಲ್ಲಿ ಹೂತಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಸರ್ಕಾರ ಸೀರಿಯಸ್ ಆಗಿ ತೊಗೊಂಡು ಅದ್ರ ಮೇಲೆ ಸುಮಾರು ಹಣ ಖರ್ಚು ಮಾಡ್ತು, ಆಮೇಲೆ ಸಿಕ್ಕಿದ್ದು 0. ಅದಾದಮೇಲೆ ನಿಮಗೆ ಏನಾಯಿತು ಅಂತ ಹೇಳ್ಬಿಟ್ಟು ಗೊತ್ತೇ ಇದೆ. ಸೊ ಯಾವಾಗ ಈ ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡೋಕ್ಕೆ ಸೂಚನೆಗಳು ಬಂತು, ಅಂದರೆ ರಾಜ್ಯ ಸರ್ಕಾರ ಏನು ತುಂಬ ಸೀರಿಯಸ್ ಆಗಿ ಹೋಗ್ತಾ ಇಲ್ಲ, ಈ ಒಂದು ಇನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ, ಸೊ ನಾವೇನಾದ್ರು ಸುಪ್ರೀಂ ಕೋರ್ಟಿಂದ ಏನಾದ್ರು ಒಂದು ತರ್ಬೋದೇನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರ್ತಕ್ಕಂಥ ಇದೊಂದು ಪ್ಲ್ಯಾನು. ಸೊ ಅಲ್ಲಿ ಏನಿದೆ ಉದ್ದೇಶ, ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಪ್ರೆಷರ್ ಕೊಡಲಿಕ್ಕೆ. ಓಕೆ, ನಾನು ಸುಪ್ರೀಂ ಕೋರ್ಟಿಂದ ಇವರಿಗೆ ರಾಜ್ಯ ಸರ್ಕಾರಕ್ಕೆ ಹೇಳಿಸಿದ್ರೆ ಇವರು ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡು ಇಡೀ ಗುಡ್ಡನೇ ಆಗಿಬೋದೇನೋ ಅಂತ ಹೇಳ್ಬಿಟ್ಟು. ಸೊ ಆ ಮಾಡಿದಂಥ ಪ್ರಯತ್ನಕ್ಕೆ ಮಾನ್ಯ ಸುಪ್ರೀಂ ಕೋರ್ಟು ಸರಿಯಾಗಿ ಚೀಮಾರಿ ಹಾಕಿದೆ. ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಏನು? ಒಂದು ಗುಂಪು, ಒಂದು ಸಂಸ್ಥೆ ಅಥವಾ ಹಲವಾರು ವ್ಯಕ್ತಿಗಳು ಯಾವುದಾದ್ರು ಒಂದು ಸಮಾಜದ ಒಳ್ಳೆಯ ಉದ್ದೇಶಕ್ಕೋಸ್ಕರ ಒಂದು ಸಂವಿಧಾನಾತ್ಮಕ ಹಕ್ಕನ್ನು ಕಡೆಗಣಿಸಿದಲ್ಲಿ ಅಂಥ ಸಂದರ್ಭದಲ್ಲಿ ಮನೆ ಉಚ್ಚ ನ್ಯಾಯಾಲಯದಿಂದ ನಮಗೆ ಒಂದು ಆದೇಶ ಕೊಡಿ, ಈ ರೀತಿ ಆಗ್ತಾ ಇದೆ, ಅನ್ಯಾಯ ಆಗ್ತಾಯಿದೆ ಒಂದು ಸಮಾಜಕ್ಕೆ ಅಂತ ಹೇಳ್ಬಿಟ್ಟು, ಅಥವಾ ಸರ್ಕಾರದ ಜನಗಳ ದುಡ್ಡು ತೆರಿಗೆ ಪೋಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ರಿಟ್ ಪಿಟಿಷನ್ ಹಾಕೋದಕ್ಕೆ ನಾವು PIL ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ರಿಟ್ ಪಿಟಿಷನ್ಲಿ ಅದು ಕ್ಲಾಸಿಫಿಕೇಶನ್ PIL ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಬುಡೆ ತೆಗೆಯೋ ವಿಚಾರದಲ್ಲಿ ಸಮಾಜದ ಉದ್ದೇಶ ಏನಿದೆ? ಯಾರಾದರೂ ಸಮಾಜದವ್ರು ಕೇಳ್ಕೊಂಡು ಹೋಗಿದ್ದಾರೆ, ಇದು ಬುಡೆ ತೆಗೆದ್ಬಿಟ್ಟು ಹುಡುಕಿ ಅಂತ ಹೇಳ್ಬಿಟ್ಟು, ಇಲ್ಲ 100 ಜನ ಬಂದ್ಬಿಟ್ಟು ನಮ್ಮ ಮನೆಯವರು ಕಾಣಿಸ್ತಲ್ಲ, ಇಲ್ಲಿ ಧರ್ಮಸ್ಥಳ ಬಂದಾಗ ಕಾಣೆಯಾಗಿದ್ದಾರೆ, ಏನಾಗಿದೆ ನಾನು ಇಲ್ಲಿ ಸಾರ್ವಜನಿಕರನ್ನ ಕೊಲ್ಲಲಾಗುತ್ತಿದೆ, ಮಹಿಳೆಯರನ್ನ ಕೊಲ್ಲಲಾಗುತ್ತಿದೆ, ಈಗ ಆ ಸಾರ್ವಜನಿಕರ ಆಸಕ್ತಿ ಮೇಲೆ ನಾನು ಹೋಗಿದ್ದೀನಿ ಅಂತ ಯಾಕಿರಬಾರ್ದು? ಅಂದರೆ ಸಂಶಯದ ಎಡೆ ಮೇಲೆ ನೀವು ಆದೇಶ ಕೊಡಲಿಕ್ಕೆ ಯಾವುದೇ ಕೋರ್ಟಲ್ಲಿ ಮಾನ್ಯತೆ ಇಲ್ಲ. ಓಕೆ, ನನಗೆ ಸಂಶಯ ಇದೆ, ನೀನು ಮಾಡು ಅಂತ ಹೇಳೋಕ್ಕಾಗಲ್ಲ. ನೀನು ಡೆಫಿನೆಟಾಗಿ ದೂರು ಕೊಡು, ಅಗದ್ರೆ ನಂಗೆ ಸಿಗುತ್ತೆ ಅಂತ. ಅಗದ್ರೆ ಸಿಗುತ್ತೆ ಅಂತಲ್ಲ, ಫಸ್ಟ್ ಹೇಳು ಯಾರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು, ಯಾರು ಸತ್ರು ಅಂತ ಹೇಳಿ ನೀನು ಹೇಳು. ನೀನು ಯಾವಾಗ ನೋಡಿದ್ದೆ ಅಂತ ಹೇಳ್ಬಿಟ್ಟು, ಯಾರು ಸತ್ರು ಸ್ವಾಮಿ ನಾನೇ ಹೂತಿದ್ದಲ್ಲಿ. ಸೊ ಆಗ ಹೇಳೋಕ್ಕಾಗಲ್ಲ. ಅವನು ನಾನು ಇಷ್ಟು ಹೂತಿದ್ದೆ ಅಂತ ಹೇಳಿ, ಇವಾಗ ಒಂದು ನೀವು ಉದಾಹರಣೆ ನೋಡಿದ್ರಲ್ಲ, ಅವ್ನು ನಾನು ಹೂತಿದ್ದೆ ಅಂತ ಎಲ್ಲ ಕಡೆ ತೆಗೆದುಕೊಟ್ಟು JCB ಕೆಲಸ ಮಾಡಿ ವಾಪಸ್ ಬಂದಿದ್ದು ನೋಡಿದ್ವಲ್ಲ. ಸೊ ಇವಾಗ ಕನ್ಫ್ಯೂಸ್ ಮಾಡಿದ್ದಾನೆ. ಬಂಗ್ಲಾಗುಡ್ಡಲ್ಲಿ ಸಿಕ್ಕಿದ್ದು 7 ಬುರುಡೆಗಳು, ಮೂಳೆಗಳು, 7 ಜನ. ಸರ್, ಅಂದರೆ ಇವಾಗ ಭೂಮಿ ಮೇಲೆ ಹುಟ್ಟಿದವರೆಲ್ಲ ಭೂಮಿ ಮೇಲೆ ತಾನೇ ಸಾಯೋದು, ಸ್ಮಶಾನದಲ್ಲಿ ತಾನೇ ಊಟಾಕೋದು. ಈಗ ಸ್ಮಶಾನ ಇಲ್ಲ ಅಂತಾರೆ, ಜನಗಳೆಲ್ಲ ಎಲ್ಲಿ ಊತಾಕ್ತಾರೆ? ಏನು ಭೂಮಿ ಒಳಗಡೆ ಯಾರ್ದು ಸಿಗದೇ ಇಲ್ವಾ ಅಸ್ಥಿ ಪಂಜರ? ಅಥವಾ ಸಿಗ್ತದೆಲ್ಲ ಇವನೇ ಊತಾಕಿರೋದ? ಓಕೆ. ಸೊ ಇವಾಗ ಕನ್ಫೆಷನ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅದು ಪೂರ್ತಿ ಇವಾಗ ಉಲ್ಟಾ ಹೊಡಿತ್ತು. ಓಕೆ, ಈ ಉಲ್ಟಾ ಹೊಡೆದಿರೋ ಕನ್ಫೆಷನ್ ಸ್ಟೇಟ್ಮೆಂಟ್ಗೂ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶಕ್ಕೂ ತುಂಬ ಚೆನ್ನಾಗಿ ಟ್ಯಾಲಿ ಆಗುತ್ತೆ. ಫೈನ್.